ಕೊಟ್ಟಿದ್ದೀವಿ ಅಂತೇಳಿ ಇಲ್ಲಿ ನಾನು ಓದ್ತೇನೆ ಕೇಳಿ ಇದು ಅವ್ರಿಗೆ ಕೊಟ್ಟದನ್ನ ಖರ್ಚು ವೆಚ್ಚದ ಇದೈತೆ ಇದ್ರೊಳಗೆ ಖರ್ಚು ರಿಸಿಪ್ಟ್ ಅಂದರೆ ಖರ್ಚು ಹಾಕಿದಾರೆ ಒಂದು ಕಡೆ ರಿಸಿಟ್. ಹಾಂ, ಮತ್ತೊಂದು ಹೇಳ್ತೇನೆ, ನಾವು ಖರ್ಚಿನ ರಿಸಿಟ್ ಕೇಳಿದೆವು, ಇಲ್ಲಂದ್ರು ಅವ್ರು ಅಂದ್ರೆ ಬಿಲ್ ಅಂತೀವಲ್ಲ ನಾವು, ಇಲ್ಲ ಅಂದರು ಏನೇನು ಖರ್ಚು ಮಾಡಿದ್ರಿ ಬಿಲ್ ತೋರಿಸ್ರಿ, ಅದು ಬಿಲ್ ಇಲ್ಲ ಅಂದರು. ಇಲ್ಲಿ ಏನು ನಿಮ್ಮ ಮುಂದೆ ಇರ್ತಾ ನೋಡ್ರಿ, ಬುಕ್ ಕೊಟ್ಟರು, ಲೇಜರ್ ಕೊಟ್ಟರು, ಅವು ಕಂಪೇರ್ ಮಾಡಿದ್ವಿ, ಅದ್ರೊಳಗೂ ಡಿಫ್ರೆನ್ಸ್ ಮಾಡ್ತು, ಖರ್ಚು ಮಾಡಿದ್ರು. ಈಗ ಒಂದು ನಾವು ಕೇಳಿದ್ದಕ್ಕೆ ಅದಕ್ಕೆ ಅವ್ರ ಇದು ಕೊಡ್ಬೇಕಾಗ್ತೈತಿ, ಏನ ಪ್ರತಿ ಉತ್ತರ ಕೊಡ್ಬೇಕಾಗ್ತೈತಿ. ಈಗ 29 ಬುಕ್ ನಾವು ಮಿಸ್ಸಿಂಗ್ ಅದಾವತ್ತಂದ್ರೆ ಇವತ್ತು ನಾ ಇಲ್ಲೂ ಅಮರ್ನಾಗ ಅಲ್ಲಿ ಮೀಟಿಂಗ್ ನಾವು ಕೇಳಿ ನೀನೆ ನಮ್ಗೆ ಲೆಕ್ಕ ನೀವು ಕೊಟ್ರಿ, ಅದ್ರ ಬಗ್ಗೆ ನಾವೇನು ಮಾತಾಡೋದೇನು ಬೇಡ ಅಂತ ಅದಕ್ಕೆ ಮಾತಾಡಕ್ಕೆ ನಮ್ಗೆ ಆಸ್ಪದನ ಕೊಡ್ಲಿ. ಕಡೆಗೆ ಅಲ್ಲೇ ನಂಗೆ ಮೈಕ್ ಇರ್ಲದಲ್ಲ ಅಮರ್ನಾಗ ಕೇಳಿ ನೀವ ನಮ್ಗೆ ಹೇಳಿ ಲೆಕ್ಕ ಕೊಡ್ಸಿರಿ. ನಾ ಹಂಗಾರು ಮುಟ್ಟು ಹೇಳ್ತೇನೆ 29 ಬಿಲ್ ಬುಕ್ ದೇಣಿಗೆ ಪಾವತಿಗಳು ಮಿಸ್ ಅದಾವು. ಮತ್ತು ಇನ್ನು ಭಾಳಷ್ಟು ಅಪರಾಧ ಐತಿ. ಮತ್ತು ಅವ್ರ SBI ಅಕೌಂಟ್ ಹೆಂಗೆ ಬಿ ಅದು ನನಗಾದ ನಾಲೆಜ್ ಇಲ್ಲ, ಇವ್ರಿಗೆ ನಾಲೆಜ್ ಐತಿ. ಅದ್ರ ಬದಲ ಹೇಳ್ತೇವತ್ತಂದ್ರೆ ಅದಕ್ಕೆ ನಾವು ಒಟ್ಟು ಆಸ್ಪದ ಕೊಡ್ಲಿ. ಯಾಕೆ ಮಾಡಲಿಲ್ಲ ಏನಿಲ್ಲ ಅವ್ರಿಗೆ ಏನು ಹೇಳು ಏನು ಬುದ್ಧಿ ಕೊಟ್ಟು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕಡೆ ಅದನ್ನು ನೋಡಕ್ಕೆ ಅವ್ರು ನಮ್ಗೆ ಮಂದಿ ಮುಂದೆ ಪ್ರಸ್ತಾವ ಮಾಡಕ್ಕೆ ಕೊಡ್ಲಿ. 8 ಜನ ಬಿಗರ್ ಹೇಳಿದಾರಲ್ಲ, 1 ಕೋಟಿ ಬಿಗರ್ ಹೇಳಿದಾರೆ, 8.5 ಲಕ್ಷ ಡಿಪಾರ್ಟ್ಮೆಂಟ್ ಅದನ್ನು ಹೇಳಿದ್ವಿ. ಅದನ್ನ ಬಿಟ್ಟು ನಿಮ್ಗೇನು ಹೇಳಿರಲ್ಲ, ಅದನ್ನ ಬಿಟ್ಟು 8.5 ಲಕ್ಷ ರೂಪಾಯಿ ಡಿಪಾರ್ಟ್ಮೆಂಟ್ ಅದೇನು ನಾವು ಹಣಂಗಿಲ್ಲ. ಟೋಟಲ್ ಹೇಳಕ್ ಬರಂಗಿಲ್ಲ ಅಂದ್ರೆ ನಮ್ಮ ಕಡೆ ಪೂರ್ಣ ಲೆಕ್ಕ ಕೊಟ್ಟಿಲ್ಲ ಅವ್ರು. ನಾವು ಲೆಕ್ಕ ಕೇಳಿದ್ರೆ ಇನ್ನ ಅವ್ರು ಕ್ಲಿಯರ್ ಮಾಡಿಲ್ಲ ಅನ್ನಂಗ. ಈಗ ಅದಿಲ್ಲ, ನಾವು ಕ್ಲಿಯರ್ ಮಾಡಿಲ್ಲ ಅಂತ ಅನ್ಬೇಡ್ರಿ. ನೀವೇನ್ ನೋಡ್ರಿ ಹೇಳ್ರಿ, ಕ್ಲಿಯರ್ ಮಾಡ್ರೋ ಏನಿಲ್ಲೋ ನೀವು ಏನ್ ಹೇಳ್ರಿ, ನಿಮಗೇನು ಅನಿಸ್ತು ಹೇಳ್ರಿ. ನಾವು ಈ ಊರಾಗಿನವ್ರು ಅಲ್ದಂಗ ನಮ್ಗೆ ಟ್ರೀಟ್ಮೆಂಟ್ ಆಗಿತ್ತು ಹೋದಾಗ ಉತ್ತರ ಕೊಟ್ಟರೆ ನಿಮಗೇನು ಅನಿಸ್ತು? 7 ಲಕ್ಷ ರೂಪಾಯಿದ ನಾವು ಜೇಕದ ಲೆಕ್ಕ ಕೇಳಿದ್ವಿ, ಅದಕ್ಕೆ ಉತ್ತರ ಏನ್ ಸಿಕ್ತಂದ ಇವತ್ತು ಮಹಾಲಕ್ಷ್ಮಿ ಸ್ಮರಿಸಿ ಹೇಳ್ತಾನೆ ಅವ್ರು ದುಡ್ಡು ಕೊಡ್ತೇ ಬಂದಿದ್ರು. 17 ಲಕ್ಷ ಕಮಿಟಿ ಕೊಡ್ತಾನಂತ ಹೇಳಿ 21 ಲಕ್ಷ ಹಣ ಸಿಗ್ತದ. ಅವ್ಗೇನೋ ಲಾಸ್ ಆಯ್ತಂತ 17 ಲಕ್ಷ ಕೊಟ್ಟಿದ್ದ. ಅವ್ರು ಹೇಳ್ತಾರ ತಗೊಂಡವ ಲಾಸ್ ಆಯ್ತಂತ ಅವ ಇದು ಮಾಡಿ ಅದೇನು ಕೊಟ್ಟಿರೋ ಬಾಡಿಗೆ ನಾ ಕಮಿಟಿಗೆ ಜಮಾ ಮಾಡ್ದಂತ ಹೇಳಿದ್ರು. ಯಾಕಂದ್ರೆ ಅದನ್ನ ಮೊನೋಪೊಲಿ ಮಾಡ್ರಿ. ಮೊನೋಪೊಲಿ ಅಂದ್ರೆ ಏನ, ಬೇರೆದವ್ರು ಯಾರು ಕೊಡ್ಬೇಡ್ರಿ, ನಂದು ಜಾಗ ನಾ ಕೊಡ್ತೇನೆ, ನಾ ಕಮಿಟಿಗೆ ಮಾಡ್ದ ಅಂತ ಹೇಳಿ ಕೊಟ್ಟರೋ ಇಲ್ಲೋ ನೀವು ನೋಡಿ. ಈಗ ಮತ್ತೊಂದು ಪ್ರಶ್ನೆ ಐತಿ, ಅಲ್ಲೇ ಮತ್ತೊಬ್ರ ಜಾಗ ಐತಿ, ನಾಳೆ ಅದೊಂದು 25-30 ಲಕ್ಷ ಠರಾಯಿಸ್ತಂದ್ರೆ ಆ ರೊಕ್ಕ ಕಮಿಟಿಗೆ ಹೋಗೋ ಅವ್ನು ಕೊಡೋರು. ಇದ್ರದ್ದು ನಮ್ಗೆ ಉತ್ತರ ಕೊಡ್ರಿ ನೀವು. तेज प्रभू न्यूजಗೆ ಸ್ವಾಗತ. ಲಕ್ಷ್ಮೀच्या नावानं चांगबलो ಶನಿವಾರ ದಿನಾಂಕ 18 ಜುಲೈ 2026ರಂದು ನಡೆದ ಶ್ರೀ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಈ ಸಭೆಯಲ್ಲಿ 2016ನೇ ಸಾಲಿನಲ್ಲಿ ನಡೆದ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಲೆಕ್ಕಪತ್ರ ಮಂಡನೆ ಸಮಯದಲ್ಲಿ ದೇವಿಯ ಅಂಗಾರ ಮುಟ್ಟಿ ಸಭೆಯಲ್ಲಿ ಸಾರ್ವಜನಿಕರ ಮತ್ತು ಭಕ್ತರ ಮುಂದೆ ಲೆಕ್ಕವನ್ನು ಪ್ರಸ್ತಾಪಿಸಿದರು. ಆದರೆ ಲೆಕ್ಕದ ಬಗ್ಗೆ ಪ್ರಶ್ನೆ ಮಾಡಲು ವಾಗ್ವಾದ ನಡೆದು ಹೋಯಿತು. ಆದರೂ 2027ನೇ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಸುನಿಲ್ ಪರ್ವತರಾವ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಈ ಒಂದು ಸಭೆ ನಡೆದ ನಂತರ ಈ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ದಾರೆ ಸುನಿಲ್ ಪರ್ವತರಾವ್, ಇನ್ನು ಮುಂದೆ ಲೆಕ್ಕ ಕೇಳುವುದಿಲ್ಲ. ನಾವು ದೇವಿಯ ಪವಿತ್ರ ಅಂಗಾರ ಮುಟ್ಟಿ ಪ್ರಮಾಣ ಮಾಡಿದ್ದೇವೆ, ಜಾತ್ರೆ ಎಲ್ಲರೂ ಕೂಡಿ ಮಾಡುತ್ತೇವೆ ಎಂದು ಕಾರ್ಯಾಧ್ಯಕ್ಷರಾದ ಸುನಿಲ್ ಪರ್ವತರಾವ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಲೆಕ್ಕದ ವಿಷಯ ಅಂದ್ರೆ ಏನಾಯ್ತು, ನಾವು ಅವರಿಗೆ 3 ದಿವಸ ಮೊದಲು ಕೇಳಿದ್ದೀವಿ, ನಮಗೆ 1 ದಿವಸ 2 ದಿವಸ ಟೈಮ್ ಮೊದಲು ಕೊಟ್ಟರವ್ರ. ಅದು ಅಷ್ಟರೊಳಗೆ ನಾವೆಲ್ಲ ಚೆಕ್ ಮಾಡಿದ್ವಿ. ಈಗ ಅವ್ರು ನಾವು ಚೆಕ್ ಮಾಡಿದ ಪ್ರಕಾರ ಅಂದ್ರೆ ಏನೈತಿ, ಟೋಟಲ್ 8,000 ರಿಸಿಟ್ಗಳು ಅದಾವೆ ಚಾಪ್ಸಿದ್ದು. ಅಂದ್ರೆ ನಮ್ಮನ್ನು ಹೇಳಿದ ಪ್ರಕಾರ 20 ಬುಕ್ಕ ಸಿಕ್ಕಿಲ್ಲ ನಮಗೆ. ಅಲ್ಲಿ ಖಾಲಿನೂ ಇಲ್ಲ, ತುಂಬಿದ್ದೂ ತೋರಿಸಿಲ್ಲ. ಏನಾಗಿದಾವ ನಮಗೆ ಗೊತ್ತಿಲ್ಲ, ತೋರಿಸಿಲ್ಲ. ನಾವು ಅದನ್ನೇನು ಇದು ಮಾಡಿಲ್ಲ. ಅದ್ರ ಬಗ್ಗೆ ಸರ್ ಕ್ರಾಸ್ ವೆರಿಫಿಕೇಶನ್ ಆಗಿಲ್ಲ. ನಿನ್ನೆ ಅವ್ರಿಬ್ಬರು ಮಂದಿ ನೇಮಿಸಿರು, ಒಂದು ಹಕ್ರೋಟಿ ಅವರ ಮಹೇಶ್ ನಿಲಾಜ್ ಅವ್ರು ನೇಮಿಸಿರು. ಆ ಪ್ರಕಾರ ನಾವು ಅವ್ರಿಗೆ ಕೇಳಿದ್ವು, ನೀವೇನಪ್ಪ 1 ರಿಂದ 10 ಬುಕ್ ಬಿ ಗಾಯಬದಾವು, ಬುಕ್ ರಿಜಿಸ್ಟರ್ನೇ ಎಂಟ್ರಿ ಅದಾವ, ಕರೆ ಬುಕ್ ಗಾಯಬದಾವು. ಆಮೇಲೆ 29 ಬುಕ್ ಅವ್ರಿಗೆ ಆಲ್ಮೋಸ್ಟ್ ಅವ್ರಿಗೆ ಗುರ್ತದಂಗೆ ಇರ್ತದ. ಅವ್ರ ಅಂದ್ರೆ ಅವ್ರು ಆಗುಣಿಕೆ ನೋಡ್ರಿ ಲೆಕ್ಕ ತೆಗಿತೇವ್ ನಾವು. ಅಪೂರ್ವ ಕೊಟ್ಟಿದ್ದಾರೆ, ಅವ್ರ ಕಡೆ ಸಿಗ್ಲಿಲ್ಲ ನಿಮಗೆ, ಅವ್ರ ಕಡೆ ಸಿಗಲಿಲ್ಲ. ಲೆಕ್ಕ ಐತೆ, ಹೆಚ್ಚ ಕಡಿಮೆ ಐತೆ. ಆದ್ರೆ ಅವ್ರಿಂದ ಅವ್ರು ಹಾನಿ ಮಾಡಿರ್ಬೇಕ. ಆ ರೊಕ್ಕ ಪಕ್ಕ ಕೇಳಕ್ ನಮ್ಗೆ
ಎಲ್ಲ ವ್ಯವಸ್ಥಿತವಾಗಿ ಆಗಿ ಮತ್ತೆ ಎಲ್ಲಾ ಸಮಾಜದವ್ರು ಚಲೋ ಆಗಿ ಜಾತ್ರೆ ಮಾಡಿ ನಮ್ದೇನು ತಕರಾರಿಲ್ಲ ನಾವು ಇನ್ನು ಮುಂದೆ ಯಾವ್ದು ತಕರಾರು ಮಾಡಂಗಿಲ್ಲ ಯಾಕಂದ್ರೆ ಲಗಮೋ ನಾವೆಲ್ಲ ಕೂಡೆ ಮಾಡೋರು ಜಾತ್ರೆ. ಲಗಮೋ ನಂಗಾರಮೋ ಏನ್ ಮತ್ತ ಬೇರೆ ಏನಿಲ್ಲ. ನಮ್ಮದು ಯಾರ ಕೂಡ ದೇಶ ಯಾರ್ದು ಇಲ್ಲ. ನಾವು ಇನ್ನು ಎಲ್ಲರೂ ಕೂಡಿ ಹಕ್ಕದಾರ ನಾವು ಕೂಡಿನೂ ಜಾತ್ರೆ ಮಾಡೋರ್ತೀವಿ. ಅಥವಾ ಏನದೈತಿ ನಾವು ಜಾತ್ರೆ ಅಡಸ್ರಿ ಮಾಡೋದು ಅಂತ ಹೇಳಿ ನಮ್ಮನ್ನ ವಿಲನ್ ಮಾಡಾಕಲ್ಲ. ವಿಲನ್ ಮಾಡೋದು. ಖರೆ ಅಂದ್ರ ಏನ ಮಂದಿನ ಹೆಂಗ್ ರೊಚ್ಚಿಗೆ ಎಬ್ಸೋದ, ಹೆಂಗ್ ಇದು ಮಾಡೋದ, ಇದು ನಡೆದೈತಿ. ಈಗ ಹಣಗಳ ಮೂಲ್ಯ ಕೇಳ್ರ ಮತ್ತು ಏನಾಗೋದೈತಿ, ನಾವು ಅವ್ರ ಮನಿ ಲೆಕ್ಕ ಕೇಳದೇವನ, ಸಮಾಜ ಲೆಕ್ಕ ಕೇಳಾಗದೇವ್. ಮತ್ತ ಸಂಶಿತ ಆದದ್ದು ಇದಾತ್ಲಕ್ರಿ ನಿಮ್ಗೂ ತಿಳಿಯಲ್ಲ. ಏನ್ ಸಂಬಂಧ ಹದಿನೆಂಟು ಲಕ್ಷ ರೂಪಾಯಿ ಲೆಕ್ಕ ತೋರಿಸಿದಾರಲ್ಲ, ಇನ್ನೂ 8 ಲಕ್ಷ ರೂಪಾಯಿ ಡಿಪಾರ್ಟ್ ಆಗಿದಾವ. ಅವನ ಮುರುಗ ಎಲ್ಲೋ ಏನೋ ಖರ್ಚು ಮಾಡಿದ್ದಾರೆ. ಈಗ ನೀವು ಅಂದ್ರಿ ಅಂದ್ರೆ ಜಾತಿ ನಾಟಕ ಹಂಗೆ ನಮಗೂ ಜಗಾಡ್ಬೇಕಾದೆಲ್ಲ ಈಗ ತಕ್ಕತ್ತೈತೆಲ್ಲ ಈಗ ಸರಿ ನೋಡ್ರಿ ಅದು ದೇವಿ ಕೆಲಸ ಐತಿ ಅದೆಲ್ಲ ಬಿಟ್ಟು ನಾವು ಮುಂದೆ ಹೋಗಬೇಕು. ಯಾಕಂದ್ರೆ ಹಂಗಾರ ಮಾಡ್ಬೇಕು ಮುಗಿತೀವಿ. ಅದ ಫೈನಲ್ ಕೋರ್ಟ್ ಅದನ್ನು ಕೋರ್ಟ್ ಕೇಳೋದು ತಪ್ಪೈತಿ, ಲೆಕ್ಕ ಕೇಳೋದು ತಪ್ಪೈತಿ. ಯಾಕಂದ್ರೆ ಅವ್ರು ಹೇಳಿದಾರು ನಮ್ದೆಲ್ಲ ಕರೆಕ್ಟ್ ಐತಿ, ಆ ಪ್ರಕಾರ ಅವ್ರು ಹಂಗಾರ ಮಾಡಿದಾರು. ನಾವು ನಮ್ದು ಏನು ಐತಿ ನಾವು ಇದ್ರ ಪ್ರಕಾರ ನಾವು ಹಂಗಾರ ಮಾಡಿದ್ರು. ನಾವು ಇಷ್ಟ ಪ್ರೆಸ್ ಮೀಟ್ ಮಾಡೋದ್ ಕಾರಣ ಅಂದ್ರೆ ಅಲ್ಲಿ ನಮ್ಗೆ ಮಾತಾಡಕ್ಕೆ ಅನುಕೂಲ ಸಿಗಲಿಲ್ಲ. ಅದು ನಾವು